ನಮಸ್ತೆ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ. ಇನ್ನೇನು 1000 ಸಬ್ಸ್ಕ್ರೈಬ್ ಆಗೋದಕ್ಕೆ ಕೇವಲ 48 ಸಬ್ಸ್ಕ್ರೈಬ್ಗಳು ಬಾಕಿ ಇರೋದು. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನು ಮುಂದೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ಮಾಡ್ತೀವಿ ಈ ಯೂಟ್ಯೂಬ್ ಚಾನಲಲ್ಲಿ. ಅದೇ ರೀತಿ ಇಂಗ್ಲೀಷ್ ವರ್ಲ್ಡ್ ಕ್ವಶನ್ ಪೇಪರನ್ನು ಬಿಡಿಸೋದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು, ಆಮೇಲೆ ಜಿ ಕೆ ಪ್ರಶ್ನೆಗಳನ್ನು ಬಿಡಿಸೋದು, ಇನ್ನು ಅತಿ ಹೆಚ್ಚಿನವಾಗಿ ಮತ್ತು ಕ್ವಾಲಿಟಿಯಾಗಿ ನಾವು ಅಪ್ಲೋಡ್ ಮಾಡೋದಕ್ಕೆ ಪ್ರಾರಂಭಿಸ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಅಪ್ಡೇಟ್ ಬಂದಿರುವಂಥದ್ದು, KE ಡಿಪಾರ್ಟ್ಮೆಂಟಲ್ಲಿ ಹೊಸದಾಗಿ ಇದು ಟೈಮ್ ಟೇಬಲನ್ನು ಹಾಕ್ಬಿಟ್ಟಿರುವಂಥದ್ದು. ಬನ್ನಿ ಚೆಕ್ ಮಾಡ್ತಾ ಹೋಗೋಣ. ಅಷ್ಟೇ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ ತಕ್ಷಣ KE ಟೈಪ್ ಮಾಡಬೇಕು. KEKRNIC.in ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮೊದಲೇದಿದೆ ನೋಡಿ, ಸೊ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೆಟ್ ತುಂಬ ಸ್ಲೋ ಇದೆ. ಸೊ ಇಲ್ಲಿ ಬರ್ತಾ ಇದೆ ನೋಡಿ, ಮುಂಬರುವ ಪರೀಕ್ಷಾ ನೇಮಕಾತಿ ಪರೀಕ್ಷಾ ವೇಳಾಪಟ್ಟಿ ಅಂತ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಒಂದು PDF ಡೌನ್ಲೋಡ್ ಆಗುತ್ತೆ. PDF-ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಮಾಡ್ಕೊಂಡ ತಕ್ಷಣ PDF ಓಪನ್ ಆಗಿರುವಂಥದ್ದು. ಸೊ ಬನ್ನಿ ಏನೆಲ್ಲ ಚೇಂಜಸ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಈ ಅವಧಿಯಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 17/9/2024. ಸೊ ಯಾವೆಲ್ಲ ಪರೀಕ್ಷೆಗಳು ಇವೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಪೊಲೀಸ್ ಇಲಾಖೆ ಪರೀಕ್ಷೆ ನಡೆಯುವಂಥ ದಿನಾಂಕ ನೋಡಿ 3/10/2024 ಗುರುವಾರದಂದು 10:30ರಿಂದ 12 ಗಂಟೆವರೆಗೆ, 12:30ರಿಂದ 2 ಗಂಟೆವರೆಗೆ 2 ಪತ್ರಿಕೆ ಇರುವಂಥದ್ದು. ಹೌದ್ರಿ. ನಂತರ ಬರ್ತಕ್ಕಂಥದ್ದು ಕಂದಾಯ ಇಲಾಖೆ, ಭಾಳ ಇಂಪಾರ್ಟೆಂಟು. ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ಇದು 29/9/2024 ಭಾನುವಾರಂದು 10:30ರಿಂದ 12:30ವರೆಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವಂಥದ್ದು. ಈ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಪಡೆದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆಗೆ ಬರಲು ಅವಕಾಶ ನೀಡಲಾಗಿದೆ ಅಂತೇಳಿ ಹೇಳಿರುವಂಥದ್ದು. ಇನ್ನು ಅದ್ರ ಕೆಳಗಡೆ ಇನ್ನೊಂದಿದೆ ನೋಡ್ರಿ, 26/10/2024 2:30ರಿಂದ 4:30ರವರೆಗೆ ಕಡ್ಡಾಯ ಕನ್ನಡ. ವಯೋಮಿತಿ ಸಡಿಲಿಕೆ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯಲ್ಲಿ ಇರುವುದಿಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಬರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ 27/10/2024 ನಿಗದಿತ ಟೈಮಿನ ಅವಧಿಯ ಪ್ರಕಾರ ಪರೀಕ್ಷೆ ನಡೆಯುವಂಥದ್ದು. ಇನ್ನು ಕಾಲೇಜು ಶಿಕ್ಷಣ ಇಲಾಖೆ KCET ಎಕ್ಸಾಮು 24 ಮತ್ತು 11/2024 ಭಾನುವಾರ ಪತ್ರಿಕೆ 1 ಮತ್ತು 2 ನಡೆಯುವಂಥದ್ದು 10 ಗಂಟೆಯಿಂದ 1 ಗಂಟೆವರೆಗೆ. ಸೊ KCET ಬಗ್ಗೆ ನಾವು ಈಗ GK ಕ್ವಶನ್ ಪೇಪರನ್ನು ಹಾಕ್ತಾ ಇದ್ದೀವಿ, ಎಕ್ಸ್ಪ್ಲೇನ್ ಮಾಡಿ ಹಾಕ್ತಾ ಇದ್ದೀವಿ. ದಯವಿಟ್ಟು KCET ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಅದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಏನು ಪ್ರೊಫೆಸರ್ ಹುದ್ದೆಯನ್ನು ಕರೆದಿದ್ರು, ಅದರದ್ದು ಪರೀಕ್ಷೆ ಎಂದೈತೆ ಅಂದರೆ 24/11 ಇರುವಂಥದ್ದು. ನೋಡಿರಿ, ಕಂದಾಯ ಇಲಾಖೆಯಲ್ಲಿ ಕಂದಾಯ ಅಂದರೆ ವಿಲೇಜ್ ಅಕೌಂಟೆಂಟ್ ಓದೋರು ನೋಡಿರಿ 29/9/2024 ತಮಗೆ ಪರೀಕ್ಷೆ ಇರುವಂಥದ್ದು. ಅದೇ ರೀತಿಯಾಗಿ ಮೇನ್ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡದಲ್ಲಿ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಮಾತ್ರ ಮುಂದಿನ ಪರೀಕ್ಷೆಗೆ ಅರ್ಹರು ಅಂತೇಳಿ ಕೊಟ್ಟಿರುವಂಥದ್ದು ತಮಗೆ ಗಮನಕ್ಕೆ ಬರಲಿ. ಅದೇ ರೀತಿ ಗ್ರಾಮ ಆಡಳಿತ ಅಧಿಕಾರಿ ಅಂತೇಳಿ ಅದೇ ವಿಲೇಜ್ ಅಕೌಂಟೆಂಟು ಇದು 27/10/2024 ನಡೆಯುವಂಥದ್ದು. ಇದರಲ್ಲಿ 2 ಪತ್ರಿಕೆ ಇರುತ್ತೆ, ಒಂದು GK ಇರುತ್ತೆ, ಇನ್ನೊಂದು ಕಮ್ಯುನಿಕೇಷನ್ ಸಂವಹನ ಪತ್ರಿಕೆ ಇರುವಂಥದ್ದು ತಮ್ಮೆಲ್ಲರಿಗೆ ಗೊತ್ತೇ ಇರುವಂಥದ್ದು. ಇದ್ರ ಬಗ್ಗೆಯೂ ಕೂಡ ನಾವು ಮಾಡೆಲ್ ಕ್ವಶನ್ ಪೇಪರನ್ನು ಹಾಕ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.